ಅಪಾರ್ಟ್ಮೆಂಟಲ್ಲಿ ಇರೋರೆಲ್ಲ ಪುಣ್ಯ ಮಾಡಿದೆ ಅನಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇಸ್ಕಾನ್ ಟೆಂಪಲ್ ದೇವ್ರು ನೋಡೋಕೆ ನೋಡಿ ಸಖತ್ತಾಗಿದೆ ನೋಡಿ ಒಳಗಡೆ. ಸೊ ಹೊರಗಡೆ ಎಲ್ಲ ವೀಡಿಯೋ ಏನೂ ತೆಗೋಂಗಿಲ್ಲ. ಸೊ ಇದು ಮಾತ್ರ ಸೊ ಎಷ್ಟು ಸಖತ್ತಾಗಿದೆ. ಸೊ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆನೇ ಇವಾಗ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಓಕೆ ಬನ್ನಿ, ಮೆಟ್ರೋ ಸ್ಟೇಷನ್ ಇದ್ದೀನಿ, ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನು. ಸೊ ಇಲ್ಲಿಂದ ಯಶವಂತಪುರ ಮೆಟ್ರೋ ಸ್ಟೇಷನ್ ಮೆಟ್ರೋ ಹೊತ್ಕೊಂಡು ಲಾಸ್ಟ್ ಮಿನಿಟಲ್ಲಿ ಹೋಗಬೇಕು. ಸೊ ಓಕೆ ಬನ್ನಿ, ಈಗ ಮೆಟ್ರೋಯಿಂದ ಇಸ್ಕಾನ್ ಟೆಂಪಲ್ಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಹೋಗೋ. ಸೊ ಟಿಕೆಟ್ ತೊಗೊಂಡಿದ್ದೀವಿ, ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಹೋಗಬೇಕು. ಸೊ ಓಕೆ ಬನ್ನಿ ಇವಾಗ ಹೋಗೋಣ. ಪ್ಲ್ಯಾಟ್ಫಾರ್ಮ್ 3 ಅಂತೆ ನಮ್ಮದು ಟ್ರೈನು. ಸೊ ನೋಡಿ ಎಷ್ಟು ಸಖತ್ತು ಜನ ಡ್ಯೂಟಿಗೆ ಹೋಗೋರು, ಕೆಲಸಕ್ಕೆ ಹೋಗೋರು ಎಲ್ಲ ಹೋಗ್ತಾ ಇದ್ದಾರೆ. ಟ್ರೈನ್ ಹೊಂಟಾಯಿತು. ಹಾಕಿದ್ದಾರೆ ಇಸ್ಕಾನ್ ದೇವಾಲಯದ ಕಡೆಗೆ ಅಂದ್ಬಿಟ್ಟು. ಸೊ ಈ ಕಡೆಯಿಂದ ಇಳಿದು ಕೆಳಗಡೆ ಹೋಗ್ಬೇಕು. ಸೊ ಜಸ್ಟ್ 5 ನಿಮಿಷದಲ್ಲಿ ಬಂದಿದ್ದೀವಿ ಮೆಟ್ರೋಲಿ ಮೆಜೆಸ್ಟಿಕ್ಕಿಂದ. 4ನೇ ಸ್ಟಾಪು, 5ನೇ ಸ್ಟಾಪ್ ಅಲ್ವಮ್ಮ, 5ನೇ ಸ್ಟಾಪು ಮಹಾಲಕ್ಷ್ಮಿ ಲೇಔಟು. ನೋಡಿ ನಾವು ಗಾಡಿ ಹತ್ರ ಬಂದರೆ ಕಸದ ಗಾಡಿ ಸ್ಮೆಲ್ಲು ಅಂತೀವಿ. ಸ್ವಲ್ಪ ಕಸಲ್ಲೇ ಕುತ್ಕೊಂಡು ಟೀ ಕಾಫಿ ಕುಡಿತಾರೆ. ಒಬ್ಬರು ಒಂಥರ ಜೀವನ. ಇಸ್ಕಾನ್ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಈಗ ಹೊರಗಡೆ ಹೋಗ್ಬೇಕು. ಸೊ ಈಗ ರಾಧಾಕೃಷ್ಣ ಮಂದಿರ. ಸೊ ಇಲ್ಲಿ ಆಪೋಸಿಟ್ ಒಂದು ದೇವಸ್ಥಾನ ಇದೆ, ಗುರುವಾಯೂರು ಶ್ರೀಕೃಷ್ಣ. ಸೊ ಇದು ದೇವಸ್ಥಾನಕ್ಕೆ ಪ್ರವೇಶ. ಹಾಕಿದ್ದಾರೆ ಬೆಳಿಗ್ಗೆ 4:15 ಓಪನ್ ಅಂತೆ, 5 ಕಾಲಿಗೆಲ್ಲ ಕ್ಲೋಸ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ 7 ಕಾಲಿಂದ 1 ಗಂಟೆ. ಇಲ್ಲೇ ಐತಲ್ಲ ದೇವಸ್ಥಾನ ನೋಡಿ, ಇಸ್ಕಾನ್ ಮೇನ್ ಮುಖ್ಯ ದ್ವಾರ ಇದು. ಸೊ ಓಕೆ ಬನ್ನಿ ಹೋಗೋಣ. ಚೆಕಿಂಗ್ ಇರುತ್ತೆ ನಿಮಗೆ, ಚೆಕಿಂಗ್ ಮಾಡಿಸ್ಕೊಂಡು ಹೋಗಬೇಕು. ಸೊ ಹೊರಗಡೆ ರಶ್ ಇಲ್ಲ ಆಗುತ್ತೆ. ಸೊ ಇದೇನೆಂದರೆ ಅತಿ ವಿಶ್ವದಲ್ಲೇ ದೊಡ್ಡ ದೇವಸ್ಥಾನ ಅಂತೇಮ ಇದು. ಕೃಷ್ಣನ ದೇವಸ್ಥಾನ ಇಷ್ಟೊಂದು ದೊಡ್ಡದಿರೋದು ಬೆಂಗಳೂರಲ್ಲೇ. ಸೊ ನೋಡಿ ಅಲ್ಲಿಂದ ಬಂದಿದ್ದೀವಿ. ಸೊ ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ದೊಡ್ಡ ಕ್ಯೂ ಇದೆ, ದೊಡ್ಡ ಕ್ಯೂ ಲೈನ್. ಚಪ್ಪಲಿಗಳನ್ನು ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಚಪ್ಪಲಿಗಳನ್ನು ಬಿಟ್ಟ ಮೇಲೆ ಇಲ್ಲಿ ಕೈ ತೊಳಿಬೇಕು. ಸೊ ನೋಡಿ ಲೈನು ರಶ್ ಆದರೆ ಭಾನುವಾರ ಬಂದರೆ ತುಂಬ ರಶ್ ಇರುತ್ತೆ. ಸೊ ಮಂಡೇ ಬಂದಿರೋದು ನಾವು, ಸೊ ಅದರಿಂದ ರಶ್ ಇಲ್ಲ. ನೀಟಾಗಿ ಕಾಣುತ್ತೆ ಇಸ್ಕಾನ್ ದೇವಸ್ಥಾನ. ಸೊ ಮೇನ್ ಗುಡಿ ಅದೇ ಅನಿಸುತ್ತೆ. ಸೊ ಓಕೆ ಬನ್ನಿ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೋಗಿದ್ದು ಹೊರಗಡೆ ಜನ ಯಾರೂ ಇಲ್ಲ, ಮಂಡೇ ಆಗಿರೋದ್ರಿಂದ ಯಾರೂ ಬಂದಿಲ್ಲ. ಸೊ ಇಲ್ಲಿ ಎಷ್ಟು ಮಾಡಿದ್ದಾರೆ. ಇಂಥ ಸಿಟಿ ಮಧ್ಯದೊಳಗಡೆ ಇಂಥ ದೇವಸ್ಥಾನ ಕಡೆ ಇವರು ಎಲ್ಲ ಫುಲ್ ಗ್ರೀನರಿ ಆಗುತ್ತೆ, ಮರಗಳು ನೋಡಿ ಚೆನ್ನಾಗಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ ಅಂತ ಹೇಳ್ಕೊಂಡು ಹೋಗಬೇಕು. ಇದೇ ನೋಡಿ ಎಂಟ್ರೆನ್ಸು. ಸೊ ಆ್ಯಕ್ಚುಲಿ ಮೆಟ್ರೋ ಇಲ್ಲಿಂದನೇ ಬರುತ್ತೆ, ನಮ್ಗೆ ಗೊತ್ತಿಲ್ಲ ಇಲ್ಲಿ ಬರುತ್ತೆ ಅಂದ್ಬಿಟ್ಟು. ಸೊ ಓಕೆ ನೋಡೋಣ, ಬನ್ನಿ ಬರಬೇಕಾದ್ರೆ ಮೆಟ್ರಲ್ಲಿ ಹೋಗೋಣ. ಹೊರಗಡೆ ಎಲ್ಲ ಫೋಟೋ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ.
ಸೊ ಅದಕ್ಕೋಸ್ಕರ ಇಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ. ಸೊ ಅದೇ ನೋಡಿ ಮುಖ್ಯ ಬೇಡ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಸುತ್ತಮುತ್ತ ಹೇಗಿದೆ ಸೊ ನೋಡಿ, ಇಲ್ಲೇ ಹರಿನಾಮದ ಉಚಿತ ಪ್ರವೇಶ. ಸೊ ಎಷ್ಟು ಸಖತ್ತಾಗಿದೆ ಸುತ್ತಮುತ್ತ. ಸೊ ಅಲ್ಲೇ ಮೇನ್ ದೇವಸ್ಥಾನ ನೋಡಿ. ಸೊ ಅಲ್ಲೂ ಆ ಕಡೆ ಹೋಗ್ಬೇಕು, ಅಲ್ಲೂ ಇದೆ ಮೇನ್ ಟೆಂಪಲು. ನೀವು ಇಷ್ಟೊಂದು ದೊಡ್ಡದಾಗೈತೆ ಇದು. ಕಾಣ್ತಾ ಇದ್ದಿಲ್ಲ, ಅದೇ ಇಸ್ಕಾನ್ ಟೆಂಪಲ್. ಸೊ ತುಂಬ ದೊಡ್ಡದಾಗಿದೆ ಮಾತ್ರ. ಸೊ ಓಕೆ ಬನ್ನಿ, ಇನ್ನೂ ಅಷ್ಟೇ ಹೋಗ್ಬೇಕು. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಇದು ಶ್ರೀನಿವಾಸನ ದೇವಸ್ಥಾನ ಅಂತೆ. ಸೊ ಓಕೆ ಬನ್ನಿ. ಇದೆ ಸುತ್ತಮುತ್ತ ಸಕ್ಕದಾಗಿದೆ ಮಾತ್ರ. ಸೊ ಅಲ್ಲಿ ಗಂಟ ಇದೆ ದೇವಸ್ಥಾನ, ವಿಶಾಲವಾಗಿದೆ, ಯಾರೂ ಇಲ್ಲ. ಸೊ ನೋಡಿ, ಇಲ್ಲಿ ಬರೀ ವೈಟ್ ಗೋಪುರಗಳೇ ಕಾಣುತ್ತೆ. ಸೊ ಇಲ್ಲಿ ಒಳಗಡೆ ಒಂದು ಫಸ್ಟ್ ಬಂದು ಹರಿಪ್ರಹ್ಲಾದ ದೇವರಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಒಳಗಡೆ ವೀಡಿಯೋ ಮಾಡೋದಿದೆ. ಸೊ ಓಕೆ ಬನ್ನಿ, ಈಗ ಮೇಲ್ಗಡೆ ಹೋಗೋಣ. ಇದು ಮೇನ್ ಟೆಂಪಲ್ಲು. ಸೊ ಆ್ಯಕ್ಚುಲಿ ಏನಂದರೆ ಅಲ್ಲಿ ಹರಿಪ್ರಹ್ಲಾದ ದೇವರಿದೆ ಫಸ್ಟು, ಅದಾದಮೇಲೆ ಶ್ರೀನಿವಾಸ ದೇವರಿದೆ. ಇಲ್ಲಿ ಕಾಣ್ತಾ ಇದ್ದಿಲ್ಲ ಇದು. ಸೊ ಮೇಲ್ಗಡೆ ಶ್ರೀಕೃಷ್ಣನ ದರ್ಶನ ದ್ವಾರ. ಸೊ ಇಲ್ಲಿಂದ ಬರೀ ಗೋಪುರ ಇದೆ, 4 ಗೋಪುರ ಇದೆ. ನೀಟ್ ಮೇಂಟೈನ್ ಮಾಡಿದ್ದಾರೆ ನಮ್ಮ ಹತ್ರ, ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಅಪಾರ್ಟ್ಮೆಂಟಲ್ಲಿ ಇರೋರೆಲ್ಲ ಪುಣ್ಯ ಮಾಡಿದೆ ಅನಿಸುತ್ತೆ. ಬೆಳಗ್ಗೆ ಎದ್ದಷ್ಟೇ ಇಸ್ಕಾನ್ ಟೆಂಪಲ್ ದೇವ್ರು ನೋಡೋಕೆ ನೋಡಿ ಸಕ್ಕತ್ತಾಗಿದೆ ನೋಡಿದ್ರೆ ಒಳಗಡೆ. ಸೊ ಒಳಗಡೆ ಎಲ್ಲ ವಿಡಿಯೋ ಏನೂ ತೆಗೋಂಗಿಲ್ಲ. ಸೊ ಇಲ್ಲಿ ಮಾತ್ರ ನಿರ್ಮಾಣ ಆಗ್ಬೇಕಾದ್ರೆ ಹೆಂಗೆ ಮಾಡ್ತೀರ ಅನ್ನೋದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡ್ಬೋದು ದೇವರಿಗೆ ಹ್ಯಾಪಿ ಬರ್ತ್ಡೇ ಮಾಡಿದ್ವಿ. ಸೊ ಒಳಗಡೆ ನಮಗೆ ಕ್ಯಾಂಟೀನ್ಸ್ ಎಲ್ಲ ಇರುತ್ತೆ, ಟಿಫನ್ನು ಎಲ್ಲ ಸಿಗುತ್ತೆ ಅಂತ ಇದೆ. ಸೊ ನೋಡೋಣ ಬನ್ನಿ. ಸೊ ನೋಡಿ, ಕ್ಯಾಂಟೀನ್ ಇದು ಇದೆಲ್ಲ ಸಿಗುತ್ತೆ. ಇವಾಗ ರೆಡಿ ಮಾಡ್ತಾ ಇದ್ದಾರೆ ಫ್ರೆಶ್, ಪ್ರತಿಯೊಂದು ಸಿಗುತ್ತೆ. ಟಿಫನ್ ಎಲ್ಲ ರೈಟ್ ಅಷ್ಟೇ ಕಡಿಮೆ ಇದೆ. ಸೊ ನಾವು ಒಂದು ಜಾಮೂನ್ ತೊಗೊಂಡು 30 ರೂಪೀಸ್. ಎಷ್ಟು ಚೆನ್ನಾಗಿದೆ. ಈ ದೇವಸ್ಥಾನ ಒಳಗಡೆ ಬರೋದು ಫ್ರೆಶ್ ಹಾಕೋದೆಲ್ಲ ಬರುತ್ತೆ. ಸೊ ಆ್ಯಕ್ಚುಲಿ ಏನಂದರೆ ಎಲ್ಲ ರಾತ್ರಿದಂತೆ. ಸೊ ಅದಕ್ಕೋಸ್ಕರ ಇವಾಗ ರೆಡಿ ಆಗ್ತಾಯಿದೆ ಅಂತ ಒಂದು ಜಾಮೂನ್ ತೊಗೊಂಡು ಚೆನ್ನಾಗಿದೆ. ಸೊ ಜಾಮೂನ್ ಅಂದರೆ ಎಲ್ಲ ಕೃಷ್ಣಂದು ವಿಗ್ರಹಗಳು ಅದೆಲ್ಲ ಲೈಟಿಂಗ್ಸ್ ಥರ ಮಾಡ್ತಾಯಿದ್ರು. ಸೊ ನಾವು ತೊಗೊಂಡ್ವಿ, ಚೆನ್ನಾಗಿದೆ. ಕೃಷ್ಣನ ಚಕ್ರ ತೊಗೊಂಡು ಮಕ್ಕಳು ಆಟಾಡೋಕ್ಕೆ ಅಂದ್ಬಿಟ್ಟು, ಮತ್ತು ಹಾಗೆ ಒಂದು ಕೃಷ್ಣಂದು ಲೈಟ್ ಬರುತ್ತೆ, ಅದನ್ನು ತೊಗೊಂಡ್ವಿ. ಸೊ ಅದೆಲ್ಲ ಮಾಡೋಕ್ಕೆ ಒಳಗಡೆ ಪರ್ಮಿಷನ್ ಇರಲಿಲ್ಲ. ಬಿಸಿ ಖಾರ ಪಾಕ ಕೂಡ ನೋಡಿ ಸಾಕಾಗಿದೆ ಮಾತ್ರ. ಟೇಸ್ಟ್ ಚೆನ್ನಾಗಿದೆ ಅಂತೆ. ಸೊ ಫ್ರೀ. ಎಂಟ್ರಿ ಇರೋದಿಲ್ಲ. ಸೊ ಅಲ್ಲಿಂದ ಬರಬೇಕು, ಒಳಗಡೆಯಿಂದ ತೋರಿಸಿದ್ನಲ್ಲ ಆ ಕಡೆಯಿಂದ. ಸೊ ಇದು ಎಕ್ಸಿಟ್, ಇದು ಲಾಸ್ಟು ಗಾಡಿಗಳು ಹೋಗೋಕ್ಕೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಹೆಂಗಿತ್ತು ಮತ್ತು ಒಳಗಡೆ ಮಾತ್ರ ಸೂಪರ್ ಆಗಿದೆ ಮಾತ್ರ. ಏನಂದರೆ ಒಳಗಡೆ ನಿಮ್ಗೆ ಏನಿದೆ ದೇವ್ರ ಗರ್ಭಗುಡಿ ಇದೆಯಲ್ಲ, ಅಲ್ಲಿ ಮಾತ್ರ ಒಳ್ಳೆ ಸ್ವರ್ಗ ಇದಂಗಿದೆ. ಯಾಕೆಂದರೆ ಮೇಲ್ಗಡೆ ಎಲ್ಲ ಮಾಡಿದ್ದಾರೆ, ಒಂದೊಂದು ಫಿಲಮ್ ಸ್ಕ್ರೀನ್ ಹೇಗಿದೆ ಆ ಥರ ಒಂದೊಂದು ಡ್ರಾಯಿಂಗ್ ಮಾಡಿ ಒಂದೊಂದು ದೇವ್ರದ್ದು ಫೋಟೋ ಹಾಕಿದ್ದಾರೆ, ಕೃಷ್ಣದ ಅವತಾರಗಳನ್ನೆಲ್ಲ. ಅದು ನೋಡೋಕೆ 2 ಕಣ್ಣು ಸಾಲ ಸ್ನೇಹಿತರೆ, ಅಷ್ಟೊಂದು ಸಖತ್ತಾಗಿದೆ. ಮತ್ತು ಗರ್ಭಗುಡಿ ಇದೆ, ಗರ್ಭಗುಡಿಲಿ ಚಿನ್ನದ್ದು ಆಕಾರ ಇದೆ. ಏನು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ಸೂಪರಾಗಿ ಮಾಡಿದ್ದಾರೆ. ಒಳಗಡೆ ಎಲ್ಲ ಏನು ವೀಡಿಯೋ ಫೋಟೋ ತೆಗೆಯಂಗಿಲ್ಲ, ತುಂಬ ಚೆನ್ನಾಗಿದೆ. ನಮಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ ನಾವು ದ್ವಾರ ನೋಡಿಲ್ಲ ಹೆಂಗಿದೆ ಅಂದ್ಬಿಟ್ಟು. ಸೊ ಇಸ್ಕಾನ್ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಏನಿದೆ ಸೇಮ್ ದ್ವಾರಕ್ಕೂ ತುಂಬ ಫೀಲ್ ಆಗುತ್ತೆ. ಲೈಟಿಂಗ್ಸು ಒಳಗಡೆ ಎಲ್ಲ ಫಿನಿಶಿಂಗು ಏನು ನೀಟಾಗಿ ಮಾಡಿದ್ರೆ ಅಂದರೆ ಅಷ್ಟು ಸಖತ್ತಾಗಿದೆ ಮಾತ್ರ. ತುಂಬ ಇಷ್ಟ ಆಯಿತು. ಸೊ ಬೆಂಗಳೂರು ಒಂದು ಟ್ರಿಪ್ ಮಾಡೋಣ ಅಂತ ಬಂದಿದ್ವಿ. ಸೊ ಫೈನಲ್ ನಮ್ಗೆ ಇಷ್ಟ ಆಗಿದ್ದು ಅಂದರೆ ಇಸ್ಕಾನ್ ದೇವಸ್ಥಾನನೇ ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದೇನೆಂದರೆ ವರ್ಲ್ಡಲ್ಲೇ ದೊಡ್ಡ ದೇವಸ್ಥಾನ ಅಂತ ಇದೆ, ಕೃಷ್ಣನ ದೇವಸ್ಥಾನ ಇದು. ತುಂಬ ಇಷ್ಟ ಆಯಿತು. ಮತ್ತು ಎಲ್ಲಿ ನಾವು ಹೋಗೋಕ್ಕೇನೆ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಬೇಕು. ಸೊ ಅಲ್ಲೆಲ್ಲ ಪರ್ಚೇಸಿಂಗು ಇದೆ ಒಳಗಡೆ. ಸೊ ಏನಂದರೆ ಮೇಯ್ನ್ ನಿಮಗೆ ಬರಬೇಕು ಆ ದೇವಸ್ಥಾನ ಗರ್ಭಗುಡಿ ಮಾತ್ರ ಇದೆಲ್ಲ ಕಡೆ ವೀಡಿಯೋ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಟೋಟಲ್ ಯಾಕಂದರೆ ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ. ಸೊ ನಾನು 8 ವರ್ಷ ಬೆಂಗಳೂರಲ್ಲೇ ಇದ್ದೆ.
9 ವರ್ಷ ಬೆಂಗಳೂರಲ್ಲೇ ಇದ್ದೆ. ಒಂದು ದಿವಸ ಬಂದಿಲ್ಲ. ಸೊ ಇದೇ ರೋಡಲ್ಲಿ ಓಡಾಡ್ತಿದ್ದೆ. ಒಂದು ದಿವಸ ಬರೋಕ್ಕಾಗಲಿಲ್ಲ. ಸೊ ಇವತ್ತು ಫೈನಲಾಗಿ ಬಂದಿದ್ದೀನಿ ತುಂಬ. ಸೊ ಹಾಗೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಲ್ಲರಿಗೂ ನಮಸ್ಕಾರ.